ಯಾರೇ ಅಕ್ಕ ಬೆಂಗಳೂರು ಕಾಯೋಳು. ಪ್ರಿಯ ವೀಕ್ಷಕರೇ, ಧರ್ಮರಾಜ್ ಹಾಗೂ ದ್ರೌಪದಿ ಅಮ್ಮದ ವಿಶೇಷತೆ ಏನಂತ ನಮ್ಮ ಅತಿಥಿ ಇದ್ದಾರೆ, ಅವ್ರ ಹತ್ರ ಕೇಳೋಣ ಬನ್ನಿ. ಪ್ರಿಯ ವೀಕ್ಷಕರೇ, ನಮ್ಮ ಅತಿಥಿ ಇದ್ದಾರೆ. ಸರ್, ನಿಮ್ಮ ಈ ದೇವಸ್ಥಾನದ ವಿಶೇಷತೆ ಏನು? ಈ ದೇವಸ್ಥಾನ ಸುಮಾರು 75 ವರ್ಷದಿಂದ ನಡೀತಾ ಇದೆ ಫಂಕ್ಷನ್. ಈ ವರ್ಷ 68 ವರ್ಷ ಕರಗ ಮಹೋತ್ಸವ ನಡೀತಾ ಇದೆ. ನಮ್ದು ಬಯಲ್ನಾಡು ಕಾಲ ಮಾಮೂಲಿ 10 ದಿವಸ ನಡೆಯುತ್ತೆ. ಅಲ್ಲಿ ಕಡೆ ಏನ್ ಮಾಡ್ತಾರೋ ಅದೇ ಸೇಮ್ ಮಾಡ್ತೀವಿ. ಇವಾಗ ಸಾಯಂಕಾಲ 7:30 ಕರಗ ಚೌಡೇಶ್ವರಿ ಅಮ್ಮನ ದೇವರಿಂದ ಸಸನಪಾಳ್ಯ ಬಂದು ಸೇವಾಶ್ರಮ ಗ್ರೌಂಡ್ ಅಲ್ಲಿ ಅಗ್ನಿಗುಡ್ಡ ಅದು. ಆಮೇಲೆ ವಕ್ಲಿಪುರಂ, ಆಮೇಲೆ ಸಲೋರ ಅಂತ ರಾಮಚಂದ್ರಪುರಂ ಬೆಳಗ್ಗೆ ಹೊತ್ತು 7 ಗಂಟೆ ಆಗುತ್ತೆ. ಬೆಳಗ್ಗೆ 7 ಗಂಟೆ. ಅಂದ್ರೆ ಏನೇನು ಅಲ್ಲಿ ಸರೌಂಡಿಂಗ್ ವಿಶೇಷ ಏನ್ ಮಾಡ್ತಾರೆ? ಅಲ್ಲಿ ಕಂಬ ಇದೆ. ಅದು ಬಂದ್ಬಿಟ್ಟು ನಮ್ಮೂರಲ್ಲಿ ಇದಾವೆ. ನಮ್ಮೂರಲ್ಲಿ ಅರ್ಜುನ ತಪಸ್ ಮಾಡ್ತಾರಲ್ಲ, ಅದು ತಪಸ್ ಮಾಡಿ ಹೋಗೋದು, ಮಾಡೋದು. ಅದು ಅದ್ರ ಬಗ್ಗೆ ಅಂದ್ರೆ ಇಲ್ಲಿ ಎಷ್ಟು ವರ್ಷದಿಂದ ಈ ದೇವಸ್ಥಾನ ಇದೆ? ಇದು 75 ವರ್ಷ ಇದೆ ದೇವಸ್ಥಾನ. 75 ವರ್ಷ ಇದೆ. ಸುಮಾರು ಆ ಟೈಮ್ ಅಲ್ಲಿ VR ನಾಯ್ಡು ಅಂತ ಇದ್ರು, ಅವರೇ MLA ಇದ್ರು. ಆ ಟೈಮ್ 75 ಬಿಫೋರ್ 1955 ಸ್ಟಾರ್ಟ್ ಭಜನೆ ಮಾಡ್ತಾ ಇದ್ರು. ಆಮೇಲೆ ಕರಗ ಸ್ಟಾರ್ಟ್ ಮಾಡಿ 62 ವರ್ಷ. ಸರ್, ಇದ್ರ ಬಗ್ಗೆ ನೀವ್ ಏನಾದ್ರು ಹೇಳ್ತೀರಾ? ಸರ್, ತುಂಬಾ ನಮ್ಮ ದ್ರೌಪದಿ ಅಮ್ಮನ ದೇವಸ್ಥಾನ ತುಂಬಾ ಪವರ್ಫುಲ್ ದೇವಸ್ಥಾನ ಇದೆ. ದೊಡ್ಡ ಫಂಕ್ಷನ್ ಸರ್ ಇದು. ಒಳ್ಳೆ ಪವರ್ಫುಲ್ ದೇವಸ್ಥಾನ ಇದು. ಎಲ್ಲ ಭಕ್ತಾದಿಗಳು ಬಂದು ನಮ್ಮ ದ್ರೌಪದಿ ಅಮ್ಮನ ದೇವಸ್ಥಾನ ಆಶೀರ್ವಾದ ಪಡೀಲಿ ಅಂತ ಹೇಳಿ. ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರೋ ತಮ್ಮ ಕರ್ಗ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ. ಆಡಿದ ಮಾತನ್ನು ನೀಡಿರೋ ಭಕ್ತರ ಇವಳಿಗೆ ಇಷ್ಟ.